ತುಂಬ ಮನೆಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಶುರುವಾಗ್ತಕ್ಕಂಥ ಯೋಚನೆನೇ ತಿಂಡಿ ಏನಪ್ಪ ಮಾಡೋದು ಅಂತ. ದಿನ ಒಂದೇ ರೀತಿ ತಿಂಡಿಗಳನ್ನ ಮಾಡಿಕೊಂಡು ತಿಂದು ಬೇಜಾರಾಗಿದ್ದರೆ ನಾನಿವತ್ತು ತೋರಿಸ್ತಕ್ಕಂಥ 6 ಬಗೆಯ ತಿಂಡಿ ರೆಸಿಪಿಗಳನ್ನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿಗಳನ್ನ ಮನೆಯಲ್ಲಿ ಒಂದು ಸಲ ನೀವು ಮಾಡಿಕೊಂಡ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದೊಂದು ರೆಸಿಪಿಗಳು ಕೂಡ ಬಹಳ ರುಚಿಯಾಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ರೆಸಿಪಿಗಳನ್ನ ನೋಡಿ. ಬನ್ನಿ ಈ 6 ಬಗೆಯ ರೆಸಿಪಿಗಳನ್ನ ಯಾವ ರೀತಿ ಮಾಡೋದು, ಯಾವ್ಯಾವ ರೆಸಿಪಿಗಳು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಅವಲಕ್ಕಿನ ಬಳಸ್ಕೊಂಡು ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿನ ಬಳಸ್ಕೊಂಡು ನೀವು ಬಿಸಿಬೇಳೆ ಬಾತನ್ನ ತಿಂದಿರ್ತೀರ. ಅವಲಕ್ಕಿನ ಬಳಸ್ಕೊಂಡು ನೀವು ಒಂದು ಸಲ ಈ ಬಿಸಿಬೇಳೆ ಬಾತನ್ನ ಏನಾದರೂ ತಿಂದುಬಿಟ್ರೆ ಪದೇ ಪದೇ ಮನೆಯಲ್ಲಿ ಮಾಡಿಸ್ತಾ ಇರ್ತೀರ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಮೊದಲಿಗೆ ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಇದಕ್ಕೆ ಒಂದು 50 ಗ್ರಾಮ್ 1 ಕಪ್ಪಿನಷ್ಟು ತೊಗರಿ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ನಾವು ಇದನ್ನು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ನಾನೀಗ ಚೆನ್ನಾಗಿ ತೊಳೆದು ಇದನ್ನು ಒಂದು 2 ವಿಷಲ್ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಳೆನ ನಾವು ಸಪ್ರೇಟಾಗಿಯೇ ಬೇಯಿಸ್ಬೇಕಾಗತ್ತೆ. ಬಿಸಿಬೇಳೆ ಬಾತ್ ಅನ್ನೋದಾರ ಮಾಡಿ ಇವತ್ತು ಅವಲಕ್ಕಿದು ಮಾಡಿದ್ರೂ ಸಹಿತ ಸಪ್ರೇಟಾಗಿ ಬೇಳೆನ ಬೇಯಿಸ್ಕೋಬೇಕು. ಎರಡು ವಿಷಲ್ ಆದ ನಂತರ ವಿಷಲ್ನ ತೆಗೆದು ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ಕುಕ್ಕರ್ ಲಿಡ್ಡನ್ನ ಓಪನ್ ಮಾಡಬೇಕಾಗತ್ತೆ. ನೋಡ್ಬೋದು ಬೇಳೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಪ್ರೇಟಾಗಿ ನಾನು ಇನ್ನೊಂದು ಕುಕ್ಕರ್ನ ತೊಗೊಂಡು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ ಸೇರಿಸ್ಕೊಂಡು ನಾವು ಬೇಳೆ ಬಾತ್ಗೆ ತೆಗೆದಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನ ಬೇಯಿಸ್ಕೋಬೇಕಾಗತ್ತೆ. ಒಂದು ಅರ್ಧ ಕಪ್ಪಿನಷ್ಟು ಬೀನಿಸು, ಅರ್ಧ ಕಪ್ಪಿನಷ್ಟು ಕ್ಯಾರೆಟು, 1 ಕಪ್ಪಿನಷ್ಟು ಗೆಡ್ಡೆ ಕೋಸು, ನವಿಲು ಕೋಸು ಅಂತ ಹೇಳ್ತೀವಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಒಗ್ಗರಣೆ ಜೊತೆನಲ್ಲಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಮಧ್ಯಮ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ತರಕಾರಿಗಳನ್ನ ಬೇಯಿಸ್ಕೋಬೇಕಾಗತ್ತೆ. ಈ ವಿಧಾನದಲ್ಲಿ ನಾವು ಸಪ್ರೇಟಾಗಿ ತರಕಾರಿನ ಬೇಯಿಸೋದ್ರಿಂದ ತರಕಾರಿ ಅಷ್ಟೇ ತುಂಬ ಜಾಸ್ತಿ ಬೇಯೋದಿಲ್ಲ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆನ ಸೇರಿಸ್ಕೋಣ. ಕೆಲವರು ಏನು ಮಾಡ್ತಾರೆ, ಬೇಳೆ ತರಕಾರಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ವಿಷಲ್ ಓಡಿಸ್ಬಿಡ್ತಾರೆ. ಆ ರೀತಿ ಓಡಿಸ್ಬಿಟ್ರೆ ನಿಮಗೆಲ್ಲ ಅನ್ನ ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಮಾಮೂಲಿ ಅಂತೆ ರೈಸ್ದು ಬಿಸಿಬೇಳೆ ಬಾತ್ ಮಾಡಬೇಕಾದ್ರೆ ಈ ರೀತಿ ಬೇಳೆನ ಸೇರಿಸಿ ಆದಮೇಲೆ ಅಕ್ಕಿನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಹುಣಸೆ ಹುಳಿ ರಸನ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ನಾವು ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ನೀರು ಕಡಿಮೆ ಇರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರನ್ನು ಅಷ್ಟೇ ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗಬಾರ್ದು. ಅಳತೆನಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಬೇಳೆನ ಬೇಯಿಸ್ಕೊಳ್ಳಿಕ್ಕೆ 4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ. ಈಗ ಮತ್ತೆ ಅದೇ ಕಪ್ಪಲ್ಲಿ 3 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಪ್ ಏನಿದೆ ನಾನು ಬೇಳೆನ ಬೇಯಿಸಲಿಕ್ಕೆ ಇದರಲ್ಲಿ 1 ಕಪ್ಪಿನಷ್ಟು ಬೇಳೆನ ಹಾಕ್ಕೊಂಡಿದ್ದೆ. ಟೋಟಲ್ ಆಗಿ ಒಂದು 7 ರಿಂದ 8 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಿಮಗೆ ತುಂಬ ಕೊನೆಯಲ್ಲಿ ಏನಾದ್ರು ಗಟ್ಟಿ ಇದೆ ಅಂತ ಅಂದರೆ ಮತ್ತೆ 1 ಕಪ್ ಸೇರಿಸ್ಕೊಂಡು ಟೋಟಲ್ ಒಂದು 7 ರಿಂದ 8 ಕಪ್ಪು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು 4 ರಿಂದ 5 ನಿಮಿಷಗಳ ಕಾಲ ಈ ರೀತಿ ಕಡಿಮೆ ಊರಿನಲ್ಲಿ ತರಕಾರಿಯನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನು ಕೊನೆಯಲ್ಲಿ ಸ್ವಲ್ಪ ಹಸಿ ಬಟಾಣಿ ಹಾಗೆ 1 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮೊಟೊನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ ಇದೆ ಅಂದರೆ ಅದನ್ನು ಸೇರಿಸ್ಕೊಳ್ಳಿ. ಕೊಬ್ಬರಿ ಇದೆ ಅಂತಂದರೆ ಕೊಬ್ಬರಿ ತುರಿನ ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಈ ರೀತಿ ನೋಡಿ ಕ್ಯಾಪ್ಸಿಕಮ್ ಇದನ್ನೆಲ್ಲ ನೀವು ಕೊನೆಯಲ್ಲೇ ಸೇರಿಸಬೇಕು. ತರಕಾರಿ ಜೊತೆ ಸೇರಿಸ್ಬಿಟ್ರೆ ಅದನ್ನು ಅಷ್ಟೇ ಬೇಗ ಬೆಂದೋಗ್ಬಿಡುತ್ತೆ. ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ತರಕಾರಿನೂ ಕೂಡ ನೀವು ಒಗ್ಗರಣೆ ಜೊತೆ ಮೊದಲು ಬೇಯಿಸ್ಕೊಂಡು ಕೊನೆಯಲ್ಲಿ ನೀವು ಕ್ಯಾಪ್ಸಿಕಮ್ಮು ಟೊಮೊಟೊ ಇದನ್ನೆಲ್ಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಒಂದು ಟೋಟಲ್ ಆಗಿ ಒಂದು 8 ರಿಂದ 10 ನಿಮಿಷಗಳ ಕಾಲ ತರಕಾರಿ ಸೇರಿಸಿದ ಮೇಲೆ ನಾವು ಬೇಯಿಸ್ಕೋಬೇಕು. ನೋಡ್ಬೋದು ಎಷ್ಟು ಸಖತ್ತಾಗಿ ಬಿಸಿಬೇಳೆ ಬಾತ್ ಮಸಾಲ ರೆಡಿ ಆಗಿದೆ ಅಂತ. ಇವಾಗ ನಾವು ಇದಕ್ಕೆ ಅವಲಕ್ಕಿನ ಸೇರಿಸ್ಕೋಬೇಕಾಗತ್ತೆ. ಅವಲಕ್ಕಿನ ಸೇರಿಸೋದಕ್ಕಿಂತ ಮುಂಚೆ ಈ ರೀತಿ ಒಂದು ಬೌಲ್ಗೆ 2 ಕಪ್ಪಿನಷ್ಟು, ಅದೇ ಕಪ್ಪಲ್ಲಿ ನೀರನ್ನು ಸೇರಿಸ್ಕೊಂಡೆ ಬೇಳೆ ತೊಗೊಂಡೆ, ಅದೇ ಕಪ್ಪಲ್ಲಿ 2 ಕಪ್ಪಿನಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ತೊಗೋಬೇಕು. ತೊಗೊಂಡು ಈ ರೀತಿ ಒಂದು 2 ಬಾರಿ ಚೆನ್ನಾಗಿ ತೊಳೆದಾದ ನಂತರ
ಇದನ್ನು ಸ್ವಲ್ಪ ನೀರು ಬೆರೆಸಿ, ಅಂದರೆ ಆ ಅವಲಕ್ಕಿ ಮುಳುಗುವಷ್ಟು ಮಾತ್ರ ನೀರನ್ನು ಬೆರೆಸಿ 2 ನಿಮಿಷ ಬಿಟ್ಬಿಡಬೇಕು. ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗ್ಬಾರ್ದು. ಬರೀ 2 ನಿಮಿಷ ನೋಡಿ, ಅವಲಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 2 ನಿಮಿಷ ಬಿಟ್ಟು ಈ ಮಸಾಲ ಜೊತೆಯಲ್ಲಿ ಸೇರಿಸಿ, ಅದಾದಮೇಲೆ ಇದು ಬೇಯಿಸ್ಬೇಕಾದ್ರೂ ಅಷ್ಟೇ ನೀವು 2 ನಿಮಿಷ ಒಂದೇ ಒಂದು ಕುದಿ ಬರೋಷ್ಟು ಬೇಯಿಸಬೇಕು. ತುಂಬ ಜಾಸ್ತಿ ಬೇಯಿಸಿದ್ರೆ ನಿಮಗೆ ಕೇಕ್ ಆಗಿಬಿಡುತ್ತೆ, ಚಾಕ್ ತಂಗೆ ಕಟ್ ಮಾಡಬೇಕು ಆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದೇ ಒಂದು ಕುದಿ ಎಳೆ ಕಾವಿನಲ್ಲಿ ಇಟ್ಕೊಂಡು ಒಂದೇ ಒಂದು ಕುದಿ ಬಂದ ತಕ್ಷಣ ನೀವು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಪರ್ಫೆಕ್ಟಾಗಿರ್ತಕ್ಕಂಥ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈ ಪೌಡ್ರೂ ಅಷ್ಟೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಈ ರೀತಿ ಪೌಡ್ರೂ ನೀವು ಬೇಕಂತಂದರೆ ಯಾವ ರೀತಿ ಮಾಡೋದು ಅಂತ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಈ ರೀತಿ ಅವಲಕ್ಕಿನ ಹಾಕ್ಕೊಂಡು ಒಂದು 2 ರಿಂದ 3 ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಬಿಟ್ಬಿಡಿ. ಈಗ ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ಬನ್ನಿ. ಒಂದು ಫ್ರೈ ಪ್ಯಾನ ತೊಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 2 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಕಡಲೆಕಾಯಿ ಬೀಜನ ಕೂಡ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗೋಡಂಬಿ ಇದ್ದರೆ ಗೋಡಂಬಿನ ಬೇಕಿದ್ರೆ ಸೇರಿಸ್ಕೋಬೋದು. ನಾನಿಲ್ಲಿ ಗೋಡಂಬಿನ ಸ್ಕಿಪ್ ಮಾಡಿ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಅಷ್ಟೇ ನೀವು ಕೆಲವರು ಏನು ಮಾಡ್ತಾರೆ, ಈ ಬೇಳೆ ಭಾತ್ ಎಲ್ಲ ಮಾಡಿದಾಗ ತರಕಾರಿ ಜೊತೆನ ಸೇರಿಸ್ಬಿಡ್ತಾರೆ. ಆ ರೀತಿ ಸೇರಿಸೋದಕ್ಕೆ ಹೋಗಬಾರ್ದು. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾನೆ. ಈರುಳ್ಳಿನ ಅಷ್ಟೇ, ಬೇಳೆ ಭಾತ್ಗೆ ತುಂಬ ಜನ ಈರುಳ್ಳಿನ ಯೂಸ್ ಮಾಡಲ್ಲ. ಬೇಕಿದ್ರೆ ನೀವು ಸೇರಿಸ್ಕೋಬೋದು, ಬೇಡ ಅಂತಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಕಡಲೆಕಾಯಿ ಬೀಜ ಕ್ರಿಸ್ಪಿ ಆಗೋವರೆಗೂ ಈ ರೀತಿ ಒಗ್ಗರಣೆ ಜೊತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಕೊನೆಯಲ್ಲಿ ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಳೆಭಾತ್ ಜೊತೆಯಲ್ಲಿ ಸೇರಿಸಿ ಬೇಳೆಭಾತ್ಗೆ ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಅವಲಕ್ಕಿ ಬೇಳೆಭಾತ್ ಮನೆಯಲ್ಲೇ ರೆಡಿ ಆಗುತ್ತೆ. ಈ ರೀತಿ ಅವಲಕ್ಕಿ ಬೇಳೆಭಾತ್ ಮಾಡ್ಕೊಳ್ಳಿ, ಅಥವಾ ನೀವು ಅನ್ನದಲ್ಲಿ ಬೇಕಾದ್ರೂ ರೈಸ್ನಲ್ಲಿ ಬೇಕಾದ್ರೂ ಬೇಳೆಭಾತ್ ಮಾಡ್ಕೊಳ್ಳಿ. ಇದೇ ಥರ ಬೇಳೆಭಾತ್ ನಿಮಗೆ ರೆಡಿ ಆಗುತ್ತೆ. ತುಂಬ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮರೆಯದೇ ನೀವು ಯಾವ ರೆಸಿಪಿ ಮಾಡ್ತಿರೋ ಬಿಡ್ತಿರೋ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಅಷ್ಟು ಸಖತ್ತಾಗಿರ್ತಕ್ಕಂಥ ಬೇಳೆಭಾತ್ ಇದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಅವಲಕ್ಕಿ ಬೇಳೆಭಾತ್ ಮಾಡೋದನ್ನು ತೋರಿಸಿದ್ದೀನಿ. ಮರೆಯದೇ ನೀವು ಕೂಡ ಈ ಅವಲಕ್ಕಿ ಬೇಳೆಭಾತನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. 2ನೇ ರೆಸಿಪಿ ರೆಸ್ಟೋರೆಂಟ್ ಆಗಿ ಡಾಬಾಗಳಲ್ಲಿ ಮಾಡ್ತಕ್ಕಂಥ ಪಾಲಕ್ ಕಿಚಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಈ ಪಾಲಕ್ ಕಿಚಡಿನ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಇದಕ್ಕೆ 1 ಕಪ್ಪಿನಷ್ಟು ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತಿರ ಇದು 50 ಗ್ರಾಮ್ ಇದೆ. ಅದೇ ಕಪ್ ಅಳತೆನಲ್ಲಿ 1 ಕಪ್ಪಿನಷ್ಟು ಅಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿನ ಸೇರಿಸ್ಕೊಂಡು ನೀರನ್ನು ಬೆರೆಸಿ ಒಂದು 3 ರಿಂದ 4 ಬಾರಿ ಅಕ್ಕಿ ಮತ್ತು ಬೇಳೆನಲ್ಲಿರ್ತಕ್ಕಂಥ ಪೌಡ್ರೆಲ್ಲ ಹೋಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಇದನ್ನು ತೊಳಿಬೇಕಾಗತ್ತೆ. ಈ ರೀತಿ ತೊಳೆದಾದ ನಂತರ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 2 ಕಪ್ಪಿನಷ್ಟು ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೀನಿ. 6 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ಪಿಗೆ 3 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ. ಅರಿಶಿನೂ ಅಷ್ಟೇ ತುಂಬ ಜಾಸ್ತಿ ನಾವು ಸೇರಿಸೋದಕ್ಕೆ ಹೋಗಬಾರ್ದು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇವಾಗ ನಾನು ಪಾಲಕ್ ಕಿಚಡಿನ ಮಾಡಲಿಕ್ಕೆ ಇಲ್ಲಿ 2 ಕಷ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ನೀರಿನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೀರಿನಲ್ಲಿ ಬೇಯಿಸಿದಾಗ ತುಂಬ ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ತಿನ್ನಲಿಕ್ಕೂ ಕೂಡ ಹಸಿ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷಗಳ ಕಾಲ ಕಡಿಮೆ ಉರಿನಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು. ಆ ರೀತಿಯಲ್ಲಿ ನುಣ್ಣಗಾಗೋ ರೀತಿಯಲ್ಲಿ ಪೇಸ್ಟನ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನೀವು ಪಾಲಕ್ ಕಿಚಡಿ ಮಾಡಿಕೊಂಡ್ರೆ ಬಹಳ ರುಚಿಕರವಾಗಿರುತ್ತೆ. ಸ್ವಲ್ಪನೂ ಕೂಡ ನಿಮ್ಗೆ ಎಲ್ಲೂ ಕೂಡ ಹಸಿ ಅನಿಸೋದಿಲ್ಲ. ನೋಡಿ, ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ.
ಈಗ ಹೆಸರುಬೇಳೆ ಹಾಗೆ ಅಕ್ಕಿನೂ ಕೂಡ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಈ ರೀತಿ ಓಪನ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕಾಗತ್ತೆ. ತುಂಬ ಜಾಸ್ತಿನೂ ನಾವು ಬೇಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಸಪರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡಾಯಿನ ತಗೊಂಡು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಲಿಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇದ್ದರೆ ನೀವು ಸೇರಿಸ್ಕೊಳ್ಳಿ, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನಾನೀಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 8 ರಿಂದ 10 ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಡಂಬಿನ ನೀವು ಸೇರಿಸ್ಕೊಂಡು ಪಾಲಕ್ ಕಿಚಡಿ ಜೊತೆನಲ್ಲಿ ತಿಂತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ನೀವು ಗೋಡಂಬಿ ಏನಾದ್ರು ಮನೆಯಲ್ಲಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಈಗ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಒಂದು 3 ರಿಂದ 4 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಏಕೆಂದರೆ ಹಸಿಮೆಣ್ಸಿಕಾಯಿ ನಮಗೆ ಕಿಚಡಿ ಜೊತೆನಲ್ಲಿ ಸಿಗಬಾರ್ದು. ಈ ರೀತಿ ಎಣ್ಣೆ ಜೊತೆನಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಹಾಗಾಗಿ ಸಣ್ಣಗೆ ನಾವು ಹಚ್ಕೋಬೇಕು. ಇದಕ್ಕೆ ನಾನೀಗ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು. ನಿಮಗೆ ಪಾಲಕ್ ಕಿಚಡಿನ ತಿನ್ನಬೇಕಾದ್ರೆ ಈರುಳ್ಳಿ ಸಿಗಬೇಕು. ಆ ರೀತಿಯಲ್ಲಿ ಅರ್ಧದಿಂದ 1 ನಿಮಿಷ ನೀವು ಕಡಿಮೆ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡ್ಬೋದು ಈಗ ಈರುಳ್ಳಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು. ಆ ರೀತಿಯಲ್ಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈ ಪಾಲಕ್ ಕಿಚಡಿಗೆ ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿದ್ದೀನಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಈಗ ಇದಕ್ಕೆ 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ತುಂಬ ಸಾಫ್ಟ್ ಆಗೋ ರೀತಿಯಲ್ಲಿ ಬೇಯಿಸೋದಕ್ಕೆ ಹೋಗ್ಬಿಡಿ. 1 ರಿಂದ 1.5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈರುಳ್ಳಿ ಮತ್ತು ಟೊಮೊಟೊ ನಿಮಗೆ ಕಿಚಡಿ ಜೊತೆಯಲ್ಲಿ ಸಿಗಬೇಕು. ಏಕೆಂದರೆ ಅದ್ರ ಜೊತೆ ಏನಿರಲ್ಲ, ಪ್ಲೇನ್ ಇರುತ್ತೆ. ಹಾಗಾಗಿ ಈರುಳ್ಳಿ ಟೊಮೊಟೊ ಸಿಕ್ಕರೇ ನಿಮಗೆ ಬಹಳ ರುಚಿಯಾಗಿರುತ್ತೆ. ಈಗ ನಾವು ರುಬ್ಕೊಂಡಂಥ 2 ಕಟ್ಟು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ರುಬ್ಕೊಂಡಂಥ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಜೊತೆಯಲ್ಲಿ ಅದನ್ನು ಅಷ್ಟೇ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಏಕೆಂದರೆ ನಾವು ಹಸಿ ಸೊಪ್ಪನ್ನು ಸೇರಿಸಿಲ್ಲ, ನೀರಿನಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ನಾವು ಸೇರಿಸ್ಕೊಂಡಿರೋದ್ರಿಂದ 1 ರಿಂದ 1.5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ನಾನೀಗ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಜಾರ್ನಲ್ಲಿರ್ತಕ್ಕಂಥ ಪೇಸ್ಟನ್ನೆಲ್ಲ ನೀಟಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ದಾಲನ್ನು ಸೇರಿಸ್ಕೊಂಡ್ರೆ, ಅಂದರೆ ಬೇಳೆ ಮತ್ತು ರೈಸ್ ಏನಿದೆ ಅದನ್ನು ಸೇರಿಸ್ಕೊಂಡ್ರೆ ಪಾಲಕ್ ಕಿಚಡಿ ಮನೆಯಲ್ಲೇ ಸುಲಭವಾಗಿ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿರ್ತಕ್ಕಂಥ ಪಾಲಕ್ ಕಿಚಡಿ ರೆಡಿ ಆಗಿದೆ ಅಂತ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಂಡಿದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಮನೆಯಲ್ಲಿ ಸ್ಕಿಪ್ ಮಾಡ್ಬೋದು. ಈ ರೀತಿ ಸೇರಿಸಿ ಆದಮೇಲೆ ನಾವು ದಾಲನ್ನು ಸೇರಿಸ್ಕೊಂಡು ಆದಮೇಲೆ ಒಗ್ಗರಣೆ ಜೊತೆಯಲ್ಲಿ ಕಂಪ್ಲೀಟ್ ಲೋ ಫ್ಲೇಮ್ಗೆ ಇಟ್ಕೊಂಡು 1 ರಿಂದ 2 ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಡಾಬೆ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಪಾಲಕ್ ಕಿಚಡಿ ರೆಡಿ ಆಗುತ್ತೆ. ಒಂದು ಸಲ ಮರಿದೇನೆ ಈ ರೆಸಿಪಿನ ನೀವು ಮಾಡಿಕೊಂಡ್ರೆ ಪದೇ ಪದೇ ಮನೆಯಲ್ಲಿ ಮಾಡಿಸ್ತಾ ಇರ್ತೀರ. ಅಷ್ಟು ಸಖತ್ತಾಗಿರುತ್ತೆ. ಮಕ್ಳುಗಳಿಗಂತೂ ಒಂದು ಒಳ್ಳೆ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು. 3ನೇ ರೆಸಿಪಿ ಬೆಳ್ಳುಳ್ಳಿ ರೈಸ್. ಬೆಳ್ಳುಳ್ಳಿನ ಬಳಸ್ಕೊಂಡು ಬೆಳ್ಳುಳ್ಳಿ ರೈಸ್, ಗಾರ್ಲಿಕ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನೂ ಅಷ್ಟೇ ನೀವು 1 ಸಲ ತಿಂದ್ಬಿಟ್ರೆ ಪದೇ ಪದೇ ಮಾಡ್ತಾ ಇರ್ತೀರ. ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಕೂಡ ಒಂದು 3 ರಿಂದ 4 ನಿಮಿಷಗಳ ಕಾಲ ಎಲೆ ಕವನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಈ ರೀತಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈ ರೀತಿ ಕುಟ್ಟಿ ನೀವು ಎಷ್ಟು ಚೆನ್ನಾಗಿ ಪುಡಿ ಮಾಡ್ತೀರಾ ನಿಮಗೆ ಬೆಳ್ಳುಳ್ಳಿ ರೈಸು ಬಹಳ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ರೈಸ್ ಅಂತಲೂ ಅನ್ಬೋದು ಅಥವಾ ಬೆಳ್ಳುಳ್ಳಿ ಕಾಳು ಮೆಣಸಿನ ರೈಸ್ ಅಂತಲೂ ಬೇಕಾದರೆ ಅನ್ಬೋದು. ನೋಡಿ ಈಗ ಸಣ್ಣಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿದು ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನೀಗ 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 2 ಒಣಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆನ ತೆಗೆದು ಸ್ವಲ್ಪ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಎಳೆ ಕಾವನಲ್ಲಿ ಇಟ್ಕೊಂಡು ಒಂದು ಅರ್ಧದಿಂದ 1 ನಿಮಿಷಗಳ
ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಳಿಗಾಲದಲ್ಲಿ ವಾರದಲ್ಲಿ 1-2 ಬಾರಿ ಆದ್ರೂ ಈ ರೈಸನ್ನು ಮಾಡ್ಕೊಂಡು ನಾವು ತಿನ್ನಬೇಕಾಗತ್ತೆ. ಇದಕ್ಕೆ ನಾನೀಗ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿಣದಲ್ಲಿರ್ತಕ್ಕಂಥ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಮತ್ತು ನಾವು ಅರ್ಧದಿಂದ 1 ನಿಮಿಷಗಳ ಕಾಲ ಈ ರೀತಿ ಎಳೆ ಕಾವಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೈಸನ್ನು ನಾವು ಯಾಕೆ ಈ ಚಳಿಗಾಲದಲ್ಲಿ ಜಾಸ್ತಿ ತಿನ್ನಬೇಕು ಅಂತಂದರೆ, ಇದಕ್ಕೆ ಕಾಳುಮೆಣಸು, ಜೀರಿಗೆ, ಹಾಗೆ ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ನಾವು ಯಥೇಚ್ಛವಾಗಿ ಹಾಕಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಫ ಆಗೋದು, ಕೆಮ್ಮು ಬರೋದು ಈ ಥರದ್ದೆಲ್ಲ ಇದ್ದರೆ ತುಂಬ ಅವಾಯ್ಡ್ ಆಗುತ್ತೆ. ಹಾಗಾಗಿ ವಾರದಲ್ಲಿ 1-2 ಬಾರಿ ಒಂದು ಸಲ ನೀವು ಈ ರೈಸನ್ನು ಮಾಡ್ಕೊಳ್ತಾ ಇರಿ. ಇದಕ್ಕೆ ಈಗ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸಿ ಆ ರಸನ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಾಳು ಮೆಣಸು ಹಾಗೆ ಜೀರಿಗೆ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮತ್ತೆ ಒಂದು 4-5 ನಿಮಿಷಗಳ ಕಾಲ ಎಳೆ ಕಾವಿನಲ್ಲೇ ಬೇಯಿಸ್ಕೋಬೇಕು. ಏಕೆಂದರೆ ನಾವು ಹುಣಸೆ ಹಣ್ಣನ್ನು ಏನು ಸೇರಿಸಿದ್ದೀವಿ ಅದೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ಈ ರೀತಿ ತಿರುಗಿಸಿ 4-5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಾವು ರೈಸನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಗಾರ್ಲಿಕ್ಸ್ ರೈಸ್, ಬೆಳ್ಳುಳ್ಳಿ ಅನ್ನ ರೆಡಿ ಆಗುತ್ತೆ. ನೋಡ್ಬೋದು ಈಗ ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟ ನಂತರನೇ ನಾವು ರೈಸನ್ನು ಸೇರಿಸ್ಕೋಬೇಕಾಗತ್ತೆ. ರೈಸನ್ನು ಅಷ್ಟೇ ನೀವು ಚಿತ್ರಾನ್ನಕ್ಕೆ ಈ ರೀತಿ ಎಗ್ ರೈಸ್ ಎಲ್ಲ ಮಾಡ್ಕೊಂಡಾಗ ಎಷ್ಟು ಉದುದ್ರಿಯಾಗಿ ಮಾಡ್ಕೊಳ್ತೀರಾ ಆ ರೀತಿ ರೈಸನ್ನು ಮಾಡ್ಕೊಳ್ಳಿ. ರೈಸನ್ನು ಅಷ್ಟೇ ನೀವು ಒಂದು 10 ನಿಮಿಷ ಚೆನ್ನಾಗಿ ನೆನೆಸಿ ನೀರನ್ನು ಕಾಯ್ಲಿಕ್ಕಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಅನ್ನನ ಬಸ್ತು ನೀವು ಮಾಡಿಕೊಂಡ್ರೆ ಇನ್ನು ಬಹಳ ರುಚಿಯಾಗಿರುತ್ತೆ. ಈಗ ರೈಸನ್ನು ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಆಗೋಷ್ಟು ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ದಾರೆ ಅಂತಂದರೆ ನಾನು ಹೇಳಿರ್ತಕ್ಕಂಥ ಪದಾರ್ಥಗಳನ್ನ ಸ್ವಲ್ಪ ಎಲ್ಲದನ್ನು ಕೂಡ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಾಗೆ ಎಲ್ತ್ಗೂ ಕೂಡ ಬಹಳ ಒಳ್ಳೆಯದು. ಚಳಿಗಾಲದಲ್ಲಂತೂ ಇನ್ನೂ ಸೂಪರ್ ಆಗಿರುತ್ತೆ. ಈ ವಿಧಾನದಲ್ಲಿ ಮರಿದೇನೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ರೈಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈ ವಿಧಾನದಲ್ಲಿ ಮರಿದೇನೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಮಾಡ್ಕೊಳ್ಳಿ. ಮಕ್ಕಳುಗಳಿಗಂತೂ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. 4ನೇ ರೆಸಿಪಿ ಖಾರ ಪೊಂಗಲ್ನ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ರೀತಿಯಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಖಾರ ಪೊಂಗಲ್ಗೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ಪೊಂಗಲ್ನ ಮಾಡಲಿಕ್ಕೆ 1 ಕಪ್ಪಿನಷ್ಟು ಹೆಸರು ಬೇಳೆನ ತೊಗೊಂಡು ಹತ್ತತ್ರ 100 ಗ್ರಾಮ್ ಇದೆ. ಇದನ್ನು ಚೆನ್ನಾಗಿ ಒಂದು 3-4 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಈ ರೀತಿ ಹುರಿದು ನಾವು ಹೆಸರು ಬೇಳೆನ ಸೇರಿಸೋದ್ರಿಂದ ಬಹಳ ರುಚಿಯಾಗಿರ್ತಕ್ಕಂಥ ಪೊಂಗಲ್ಲು ರೆಡಿ ಆಗುತ್ತೆ. ಈ ರೀತಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಎಳೆಯ ಕಾವಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು 3-4 ನಿಮಿಷಗಳ ಕಾಲ ಇದನ್ನು ಉರಿಬೇಕಾಗತ್ತೆ. ಈ ರೀತಿ ಹುರಿದ ನಂತರ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕುಕ್ಕರ್ಗೆ ಸೇರಿಸ್ಕೊಂಡು ಇದರಲ್ಲಿರ್ತಕ್ಕಂಥ ಪೌಡರ್ ಎಲ್ಲ ಹೋಗಬೇಕು. ಒಂದು 2-3 ಬಾರಿ ಆದ್ರೂ ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ. ಏಕೆಂದರೆ ಯಾವುದೇ ಬೇಳೆ ತೊಗೊಳ್ಳಿ, ಅಕ್ಕಿ ತೊಗೊಳ್ಳಿ, ಎಲ್ಲದರಲ್ಲೂ ಇವಾಗ ಪೌಡ್ರ್ ಜಾಸ್ತಿ ಇರುತ್ತೆ. ಅದನ್ನು ಸ್ಟೋರೇಜ್ ಪರ್ಪಸ್ಗೋಸ್ಕರ ಹಾಕಿರ್ತಾರೆ. ನೀವು ಎಷ್ಟು ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನು ತೊಳೆದು ಅಡುಗೆನ ಮಾಡ್ತೀರಾ ಅಷ್ಟು ನಿಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ 100 ಗ್ರಾಮ್ ಹೆಸರು ಬೇಳೆಗೆ ಒಂದು 300 ml ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನೀವು ಜಾಸ್ತಿ ತಿನ್ನೋದಾದರೆ ಮಾತ್ರ ಹಸಿಮೆಣ್ಸಿಕಾಯಿನ ನೀವು ಈಗಲೇ ಸೇರಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಗ್ಗರಣೆಗೆ ಸೇರಿಸ್ಕೊಳ್ಳಿ. ಒಂದು 3 ಹಸಿಮೆಣ್ಸಿಕಾಯಿನ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಪೊಂಗಲ್ ಅಂತಂದರೆ ನಿಮಗೆ ಪೆಪ್ಪರ್, ಕಾಳು ಮೆಣಸಿನ ಪುಡಿ ಇದ್ರೇ ಅದು ಬಹಳ ರುಚಿ ಜಾಸ್ತಿ. ನೀವು ಖಾರ ತಿನ್ನೋದಾದರೆ ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನೂ ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ಆಗ ಬೇಳೆ ಜೊತೆಯಲ್ಲಿ ಈ 2 ಪದಾರ್ಥಗಳು ಬೆಂದು ಸಖತ್ತಾಗಿರ್ತಕ್ಕಂಥ ರುಚಿನ ಕೊಡುತ್ತೆ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಮಾತ್ರ ನೋಡಿ ನೀವು ಖಾರನ ಸೇರಿಸ್ಕೋಬೇಕಾಗುತ್ತೆ. ಈಗ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು 4 ವಿಷಲ್ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾವು ಪೊಂಗಲ್ನ ಶುರು ಮಾಡೋದಕ್ಕಿಂತ ಮುಂಚೆ ಅವಲಕ್ಕಿನ ನೀಟಾಗಿ ತೊಳೆದು ಒಂದು 8-10 ನಿಮಿಷಗಳ ಕಾಲ ನೆನೆಸಿಡಬೇಕಾಗತ್ತೆ. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನ 3 ಕಪ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತತ್ರ ಇದು 300 ಗ್ರಾಮ್ ಅಷ್ಟಿದೆ. ಅವಲಕ್ಕಿನಲ್ಲೂ ಅಷ್ಟೇ ನಿಮಗೆ ಪೌಡ್ರು ಮತ್ತು ಗಲೀಜೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಅಷ್ಟೇ ಒಂದು 3-4 ಬಾರಿ ಆದ್ರೂ ಚೆನ್ನಾಗಿ ತೊಳಿಬೇಕು. ಈ ರೀತಿ ತೊಳೆದಾದ ನಂತರ ಅವಲಕ್ಕಿಗೆ ಜಾಸ್ತಿ ನಾವು ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು. ಅವಲಕ್ಕಿ
ಎಷ್ಟಿದೆ ಆ ಅವಲಕ್ಕಿ ಮುಳುಗುವಷ್ಟು ಮಾತ್ರ ನೀರನ್ನು ಸೇರಿಸಿ ಒಂದು 8 ರಿಂದ 10 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿನೂ ಇದನ್ನು ನೆನೆಸೋದಕ್ಕೆ ಹೋಗಬಾರ್ದು. ಬನ್ನಿ ಇವಾಗ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಯಾವ ರೀತಿ ಬೆಂದಿದೆ ಅಂತ ನೋಡೋಣ. ಈ ರೀತಿ ಕುಕ್ಕರ್ ವಿಷಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿ ತಣ್ಣಗಾದ ನಂತರ ನೀವು ಓಪನ್ ಮಾಡಬೇಕಾಗತ್ತೆ. ನೋಡ್ಬೋದು ಹೆಸರು ಬೇಳೆನೂ ಕೂಡ ಬಹಳ ಚೆನ್ನಾಗಿ ಬೆಂದಿದೆ. ಈ ರೀತಿ ಕಂಪ್ಲೀಟ್ ಆಗಿ ಅದು ಸಾಫ್ಟ್ ಆಗೋ ರೀತಿಯಲ್ಲಿ ಬೆಂದ್ರೇ ನಿಮಗೆ ಬಹಳ ರುಚಿಯಾಗಿರುತ್ತೆ. ಅದಕ್ಕೆ ನಾವು ಸೇರಿಸಿರ್ತಕ್ಕಂಥ ಖಾರಕ್ಕೆ ಮೆಣಸಿಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಪೊಂಗಲ್ಗೆ ಒಗ್ಗರಣೆನ ಮಾಡಲಿಕ್ಕೆ ಒಂದು ಕಡಾಯಿನ ತೊಗೊಂಡು ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಳ್ಳಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಗೋಡಂಬಿನ ಒಂದು 8 ರಿಂದ 10 ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ಕೂಡ ಮತ್ತೆ ನಾನು ಸೇರಿಸ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಕಾಳು ಮೆಣಸಿನ ಪುಡಿನ ಬೇಳೆ ಜೊತೆನಲ್ಲಿ ಸೇರಿಸಿರ್ತೀವಿ. ಹಾಗಾಗಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ, ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಖಾರನ ಜಾಸ್ತಿ ತಿನ್ನೋದಾದರೆ ಮಾತ್ರನೇ ನೀವು ಸೇರಿಸ್ಕೋಬೇಕಾಗತ್ತೆ. ಈ ಒಗ್ಗರಣೆನ ಈ ರೀತಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನೀಗ ಒಣ ಕೊಬ್ಬರಿನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಇಲ್ಲ ಅಂತಂದರೆ ಹಸಿ ಕೊಬ್ಬರಿ ಏನಿದೆ ಅದನ್ನೇ ಕೂಡ ನೀವು ಈ ರೀತಿ ತುರಿದು ಸೇರಿಸ್ಕೋಬೋದು. ಇದರಲ್ಲಿರ್ತಕ್ಕಂಥ ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಹೆಸರು ಬೇಳೆನ ಇವಾಗ ಇದಕ್ಕೆ ಸೇರಿಸ್ಕೋಣ. ಹೆಸರು ಬೇಳೆನ ಸೇರಿಸಿ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ನಾನು ಯಾಕೆಂದರೆ ಬೇಳೆ ಬೇಯಿಸಬೇಕಾದ್ರೆ ಉಪ್ಪನ್ನು ಸೇರಿಸಿರಲಿಲ್ಲ, ಹಾಗಾಗಿ ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 8 ರಿಂದ 10 ನಿಮಿಷಗಳ ಕಾಲ ನೆಂದಿರ್ತಕ್ಕಂಥ ಅವಲಕ್ಕಿನೂ ಕೂಡ ಇವಾಗ ಸೇರಿಸ್ಕೋಬೇಕು. ಈ ರೀತಿ ಅವಲಕ್ಕಿನ ಸೇರಿಸಿ ಆದಮೇಲೆ ನಾವು ಖಾರ ಬಾತ್ನ ರೈಸ್ನಲ್ಲಿ ಮಾಡ್ತೀವಲ್ಲ ಆ ರೀತಿಯಲ್ಲಿ ಜಾಸ್ತಿ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಒಂದು 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೀವು ಜಾಸ್ತಿ ಉರಿ ಕೊಟ್ಟರೆ ತಳ ಹತ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಉರಿನಲ್ಲಿ ಒಂದು ತಟ್ಟೆ ಅಥವಾ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಪೊಂಗಲ್ ನಿಮಗೆ ರೆಡಿ ಆಗಿಬಿಡುತ್ತೆ. ನೀರನ್ನು ಅಷ್ಟೇ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ನಾನು ಮತ್ತೆ ನೀರನ್ನು ಸೇರಿಸಿಲ್ಲ. ಬೇಳೆ ಬೇಯಿಸ್ಬೇಕಾದ್ರೆ ಏನು ನೀರನ್ನು ಸೇರಿಸಿದೆ ಅದರಲ್ಲೇ ಪೊಂಗಲ್ನ ಮಾಡ್ಕೊಂಡಿದ್ದೀನಿ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವೇನಾದರೂ ಪೊಂಗಲ್ನ ಮಾಡ್ಕೊಂಬಿಟ್ರೆ ಪದೇ ಪದೇ ಮಾಡಿಸ್ತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಮನೆಯವರೆಲ್ಲರೂ ಅಷ್ಟೇ ಒಂದೇ ಟೈಮ್ಗೆ ಈ ಪೊಂಗಲ್ನ ಖಾಲಿ ಮಾಡಿಬಿಡ್ತಾರೆ. 5ನೇ ರೆಸಿಪಿ. ತುಂಬ ಜನ ಈ ರೆಸಿಪಿನ ಟ್ರೈ ಮಾಡಿರೋದಿಲ್ಲ, ರುಚಿನೂ ಕೂಡ ನೋಡಿರೋದಿಲ್ಲ. ಕೋಕೋನಟ್ ರೈಸ್ನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ 3 ಹಸಿಮೆಣಸಿಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಹಾಗೆ ಒಂದು 8 ರಿಂದ 10 ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಗೋಡಂಬಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪದಾರ್ಥಗಳನ್ನ ಸೇರಿಸ್ಕೊಂಡಾದ ನಂತರ ಈ ಎಣ್ಣೆಯಲ್ಲಿ ನಾವು 1 ರಿಂದ 1.5 ನಿಮಿಷಗಳ ಕಾಲ ಗೋಡಂಬಿ ಮತ್ತು ಈ ಪದಾರ್ಥಗಳೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನೀಗ ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ನೀವು ಎಳೆ ಕವನಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಗೋಡಂಬಿ ಎಲ್ಲ. ಅದಾದಮೇಲೆ ನಾನು ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಈ ರೀತಿ ಉಪ್ಪನ್ನು ಸೇರಿಸಿ ತೆಂಗಿನಕಾಯಿನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ತೆಂಗಿನಕಾಯಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ, ಕೋಕೋನಟ್ ರೈಸ್ ಬಹಳ ರುಚಿಯಾಗಿ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಡ್ರೈ ಆಗ್ತಾಯಿದೆ ಅಂತ. ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಮಕ್ಕಳುಗಳು ಅಷ್ಟೇ ಬಹಳ ಇಷ್ಟಪಟ್ಟು ತಿಂತಾರೆ. ಮಕ್ಕಳುಗಳಿಗೆ ದಿಢೀರಂತ ಲಂಚ್ ಬಾಕ್ಸ್ಗೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂತು ಅಂತಂದರೆ ಅವಾಗಲೂ ಕೂಡ ನಾನು ಆಗಲೇ ಹೇಳಿದಾಗ ಒಂದು 8 ರಿಂದ 10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ತೆಂಗಿನಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಒಂದು 2 ಕಪ್ಪಿನಷ್ಟು ರೈಸನ್ನು ಈ ರೀತಿ ಉದುದ್ರಿಯಾಗಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ರೈಸ್ನ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಕೋಕೋನಟ್ ರೈಸ್ ರೆಡಿ ಆಗುತ್ತೆ. ಇದಕ್ಕೆ ನಾನೀಗ 1 ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಅಷ್ಟೇ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬೇಡಿ. ನಿಮಗೆ ಒಂದಿಬ್ಬರಿಗೆ ಮಾಡ್ಕೊಳ್ಳೋದಾದರೆ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಈ ರೈಸನ್ನು ಮಿಕ್ಸ್ ಮಾಡ್ಕೋಬೇಕು. ಕವನಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಈ ರೈಸನ್ನು ಫ್ರೈ ಮಾಡ್ಕೊಳ್ಳಿ. ಕೋಕೋನಟ್ ರೈಸ್ ಬಹಳ ರುಚಿಯಾಗಿ ಮನೆಯಲ್ಲೇ ರೆಡಿ ಆಗುತ್ತೆ.
ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಕೊನೆಯ 6ನೇ ರೆಸಿಪಿ, ಇದಕ್ಕಿದ ಅವರೆಕಾಳನ್ನ ಬಳಸ್ಕೊಂಡು ಉಪ್ಪಿಟ್ಟನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ತುಂಬ ಸಾಫ್ಟ್ ಆಗಿರ್ತಕ್ಕಂಥ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನಿದು ಒಂದು ಕಡಾಯಿನ ತೊಗೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಎಳೆ ಕಾವನಲ್ಲೇ ಚೆನ್ನಾಗಿ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು 1 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನಷ್ಟೇ ಸ್ವಲ್ಪ ಮೃದು ಆಗಬೇಕು, ಅಲ್ಲಿವರೆಗೂ 1 ನಿಮಿಷದವರೆಗೂ ಚೆನ್ನಾಗಿ ಈ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ವಿಧಾನದಲ್ಲಿ ನೀವು ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲೇ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ನೀವೇ ಹೇಳ್ತೀರಾ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ 1 ಕಪ್ಪಿನಷ್ಟು ಇದಕ್ಕಿದ್ದ ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡ್ರೆ, ನಾನು ಏನೀಗ ಪದಾರ್ಥಗಳನ್ನ ತೋರಿಸಿದ್ದೀನಿ ಇದನ್ನು 1 to ಡಬಲ್ ನೀವು ಮಾಡ್ಕೋಬೋದು. ನಾನು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಏನಿದೆ ಇದು ಒಂದು 2ರಿಂದ 3 ಜನಕ್ಕೆ ಆಗೋಷ್ಟು ನಾನಿವಾಗ ತೋರಿಸ್ತಾ ಇದ್ದೀನಿ. ಈಗ ಕಾಳನ್ನು ಸೇರಿಸಿ ಆದಮೇಲೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಳನ್ನು ನಾವು ಈ ಒಗ್ಗರಣೆ ಜೊತೆನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಮಿನಿಮಮ್ ಅಂತಂದ್ರೆ 4ರಿಂದ 5 ನಿಮಿಷಗಳ ಕಾಲ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಏಕೆಂದರೆ ನಾವು ರವೆನ ಮತ್ತು ನೀರನ್ನು ಸೇರಿಸಿದ ಮೇಲೆ ನಿಮಗೆ ಕಾಳಷ್ಟು ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಒಗ್ಗರಣೆ ಜೊತೆನಲ್ಲಿ ಚೆನ್ನಾಗಿ ಕಾಳನ್ನು ಬೇಯಿಸ್ಕೊಂಡ್ರೆ ಅವರೆಕಾಳು ಉಪ್ಪಿಟ್ಟು ಕೂಡ ಬಹಳ ರುಚಿಯಾಗಿರುತ್ತೆ. ಇದಕ್ಕೆ ನಾನೀಗ 2 ಕಪ್ಪಿನಷ್ಟು ರವೆನ ಮೊದಲೇ ಆಲ್ರೆಡಿ ನಾನು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಿದ್ದೀನಿ. ಆ ಹುರಿದಿರ್ತಕ್ಕಂಥ ರವೆನ ಈಗ 2 ಕಪ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಒಗ್ಗರಣೆ ಜೊತೆನಲ್ಲಿ ಒಂದು 2ರಿಂದ 3 ನಿಮಿಷ ಮತ್ತೆ ಎಳೆ ಕಾವನಲ್ಲಿ ಇಲ್ಲೂ ಕೂಡ ಮತ್ತೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ. ಉಪ್ಪಿಟ್ಟು ಅಷ್ಟೇ, ನೀವು ಗಂಟೆಗಟ್ಟಲೆ ಇಟ್ಟರೂ ಕೂಡ ಬಹಳ ಮೃದುವಾಗಿ ಸ್ಮೂತ್ ಆಗಿರುತ್ತೆ. ಈ ರೀತಿ ಒಗ್ಗರಣೆ ಎಣ್ಣೆ ಜೊತೆಲಿ ಹುರಿದಾಗ ರವೆನೂ ಅಷ್ಟೇ ಬಹಳ ಚೆನ್ನಾಗಿ ಹರಳುತ್ತೆ. ಇವಾಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ರವೆನ ಸೇರಿಸಿದಂಥ ಕಪ್ಪಲ್ಲಿ ಇವಾಗ 8 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನೀವು ನೆನ್ಪಿಟ್ಕೊಳ್ಳಿ, 2 ಕಪ್ ರವೆಗೆ ನೀವು 8 ಕಪ್ ನೀರನ್ನು ಸೇರಿಸ್ಬೇಕಾಗತ್ತೆ. 1 ಕಪ್ ರವೆಗೆ 4 ಕಪ್ಪಿನಷ್ಟು ನೀರು. ನೀವು ಈ ವಿಧಾನದಲ್ಲಿ ಸೇರಿಸಿದ್ರೇ ನಿಮಗೆ ಬಹಳ ರುಚಿಯಾಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡ್ಬೋದು, ನಾನಿಲ್ಲಿ ತಣ್ಣೀರನ್ನೇ ಬಳಸ್ಕೊಂಡಿದ್ದೀನಿ. ನೀವು ಬಿಸಿ ನೀರನ್ನು ಸೇರಿಸೋದಕ್ಕೆ ಹೋಗ್ಬಿಡಿ. ಈ ರೀತಿ ತಣ್ಣೀರನ್ನೇ ಬಳಸ್ಕೊಂಡು ನೀವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪನೂ ಕೂಡ ಗಂಟಾಗಲ್ಲ. ಯಾಕೆಂದರೆ ನಾವು ಎಷ್ಟು ಚೆನ್ನಾಗಿ ರವೆನ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಿಮಗೆ ಉಪ್ಪಿಟ್ಟು ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಮೊದಲೇ ರವೆನ ಹುರಿದು ಮತ್ತೆ ಒಗ್ಗರಣೆನಲ್ಲೂ ಕೂಡ ಒಂದು 2ರಿಂದ 3 ನಿಮಿಷ ಹುರ್ಕೊಂಡಿದ್ದೀನಿ. ನೋಡ್ಬೋದು, ನಿಮಗೆ ತಣ್ಣೀರನ್ನೇ ಬಳಸಿ ನಿಧಾನವಾಗಿ ನೀವು ತಿರುಗಿಸ್ತಾ ಬನ್ನಿ, ಸ್ವಲ್ಪನೂ ಕೂಡ ಗಂಟಾಗಲ್ಲ. ಎಷ್ಟು ಸಖತ್ತಾಗಿ ರವೆನೂ ಕೂಡ ಅರಳಿದೆ ಅಂತ. ಈ ರೀತಿ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷ ನೀವು ಎಳೆ ಕಾವನಲ್ಲಿ ಬಿಟ್ಬಿಡಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 10 ನಿಮಿಷ ಸ್ಟವ್ನ ಆಫ್ ಮಾಡಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಪರ್ಫೆಕ್ಟಾಗಿ ಉಪ್ಪಿಟ್ಟು ಮೃದುವಾಗಿ ರೆಡಿ ಆಗುತ್ತೆ. ನೀವು ಬಾಯಿಗಿಟ್ರೆ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಯಿತು ಅಂತ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ನೀವು ಒಂದು ಸಲ ನೀವು ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಇದೇ ರೀತಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಟ್ರೆ ನಿಮಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ರವೆನೂ ಕೂಡ ಹರಳಿದೆ ಅಂತ. ಇದೇ ವಿಧಾನದಲ್ಲಿ ನಿಮಗೂ ಕೂಡ ರೆಡಿ ಆಗುತ್ತೆ. ಮರಿದೇನೆ, ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನಾನು ಎಷ್ಟು ಪ್ರಮಾಣದಲ್ಲಿ ಪದಾರ್ಥಗಳನ್ನ ಸೇರಿಸ್ಕೊಂಡಿದ್ದೀನಿ, ನೀರನ್ನು ಅಷ್ಟೇ ಎಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ, ಆ ವಿಧಾನದಲ್ಲಿ ನೀವು ಸೇರಿಸ್ಕೊಂಡು ಮಾಡಿ ಇದೇ ಥರ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿದ್ರಲ್ಲ, ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ನಾನು ತೋರಿಸಿರ್ತಕ್ಕಂಥ 6 ಬಗೆಯ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ರೆಸಿಪಿಗಳನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನೀವು ಕೂಡ ಈ ರೆಸಿಪಿಗಳನ್ನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್